Good evening, everyone. I'm Karthik Gowder. ಸೊ ಫಸ್ಟ್ ಆಫ್ ಆಲ್ ಇಲ್ಲಿ ಹೇಳಬೇಕಂತಂದರೆ ರವಿ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು. ಸೊ ಆ್ಯಕ್ಚುಲಿ ಐಮ್ ಸಿ ಎ ಪರ್ಸನ್. ನಾನು ಸಿ ಎ ಮಾಡ್ತಾಯಿದ್ದೀನಿ. ನಂಗೆ ಟೋಟಲಿ ಕಂಪ್ಲೀಟ್ಲಿ ನನಗೆ ಇದ್ರದ್ದು ಅವೇರ್ನೆಸ್ಸು ಏನೂ ಇಲ್ಲ, ನನಗೆ ಇದ್ರದ್ದು ನಾಲೆಜ್ನೂ ಇಲ್ಲ. ನನಗೆ ಮೆಡಿಕಲ್ದು ಏನು ಟೋಟಲಿ ಇಲ್ಲ ನನಗೆ. ಆ್ಯಕ್ಚುಲ್ ಲೈಫ್ ಆಮೇಲೆ BCM ಮಷೀನಲ್ಲಿ ಇವ್ರು ಸರ್ ಬಂದು ಗೊತ್ತಾಯಿತು. ಮತ್ತು ಫಸ್ಟ್ ಆಫ್ ಆಲ್ ಹೇಳಬೇಕಂದ್ರೆ ನನಗೆ ಅಕ್ಯುಲ್ ಲೈಫ್ ಎದಕ್ಕೆ ಬೇಕಂತ ನನಗೆ ಗೊತ್ತಾಗಿರಲಿಲ್ಲ. ಸರ್ ಬರ್ರಿ ಅಟೆಂಡ್ ಆಗಿರಿ, ನಿಮ್ಗೆ ನಾಲೆಜ್ ಸಿಗಲಿ ಅಂದ್ರೆ ಅವಾಗ ನೀವು ಹೇಳ್ರಿ ನನಗೆ ಅಂತ ಹೇಳಿದ್ರು ಅವರು. ಒಂದ್ಸಲ ಬಂದು ಅಟೆಂಡ್ ನಾನು ಆ್ಯಕ್ಚುಲಿ ಈ ಸೆಮಿನಾರ್ ಮೀಟಿಂಗ್ಸ್ ಆಮೇಲೆ ಫಂಕ್ಷನ್ಗೆ ಅಟೆಂಡ್ ಆಗೋ ಕ್ಯಾಂಡಿಡೇಟ್ ಅಂತೂ ನಾನಲ್ಲ. ನಾನು ಅಲ್ಲಿ ದೂರನೇ ಉಳಿಯೋನು ನಾನು ಆ್ಯಕ್ಚುಲಿ ಫಂಕ್ಷನ್ಸ್ಲಿಂದ. ಸರ್ ನನಗೆ ಹೇಳಿದ್ರು ಒಂದೇ ಮಾತಿಗೆ, ಆ್ಯಂಡ್ ಐ ರೆಸ್ಪೆಕ್ಟ್ ದೆಮ್, ಆ್ಯಂಡ್ ಬಂದು ಅಟೆಂಡ್ ಆಗಿದ್ದೀನಿ. ನಾನು ನಿಜವಾಗ್ಲೂ ಹೇಳ್ತಾಯಿದ್ದೀನಿ, ಇಲ್ಲಿ ಅಟೆಂಡ್ ಆಗಿಲ್ಲ ಅಂದರೆ ಸೋ ಮಚ್ ಐ ಮಿಸ್. ನಾನಂತೂ ಮಿಸ್ ಮಾಡ್ಕೊಳ್ತಾ ಇದ್ದೇನೆ ಖಂಡಿತ. ಈಗ ಅದೇನು ನನಗೆ ಸ್ವಲ್ಪ ಟ್ರೀಟ್ಮೆಂಟ್ ಇದನ್ನು ಕೊಟ್ಟಿದ್ರಲ್ಲ, ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ರಲ್ಲ ಒಂದು, ಅದರಿಂದ ನನಗೆ ಬೇರೆದವ್ರನ್ನ ಹೆಂಗೆ ಹ್ಯಾಂಡಲ್ ಮಾಡಿ ನನಗೆ ಮಾತಾಡ್ಬೇಕು ಅನ್ನೋದು ತಿಳಿತು. ಆಮೇಲೆ ಅದನ್ನ ಹೋಗಿ ಆಕ್ಚುಲಿ ನಾನು ಪರ್ಚೇಸ್ ಮಾಡಿ ಆ ಮನೇಲಿ ಐಡಲ್ ಆಗಿ ಇಟ್ಬಿಟ್ಟಿನಿ. ಅದನ್ನು ಐ ಕ್ಯಾಪ್ಟ್ ಇಟ್ ಫಾರ್ ಐಡಲ್. ಅರೆ ನನಗೆ ಇಲ್ಲಿ ಬಂದ್ ಕೂಡ ಏನಪ್ಪ ಇದೆ ಹಿಂಗೂ ಬಿಸ್ನೆಸ್, ನಾ ಕನ್ಸಲ್ಟ್ ಮಾಡಿ ಒಂದು 200-300 ರೂಪಾಯಿ ದುಡಿಬೋದಲ್ಲ ಡೈಲಿ. ಒಂದು ಕನ್ಸಲ್ಟ್ ಎಷ್ಟು ಅಮೌಂಟ್? 500, ಮಿನಿಮಮ್ 500 ಅಟ್ಲೀಸ್ಟ್. ಅರೆ ಸುಮ್ಮನೆ ಇಟ್ನಲ್ಲ ಇಷ್ಟು ದಿನ ಎಷ್ಟು ನವೆಂಬರ್ದಲ್ಲಿ ಪರ್ಚೇಸ್ ಮಾಡಿದ್ದೀನಿ ನಾನು. ಇವಾಗ ಆಲ್ಮೋಸ್ಟ್ ಬಟ್ 6 ಮಂತ್ ಆಗಿರ್ಬೇಕು, 4 to 6 ಮಂತ್. ಅರೆ 6 ಮಂತ್ ಅರ್ನಿಂಗ್ ಹೋತಲ್ಲ ನಂದು, ಅದೊಂದು ವೇಸ್ಟ್ ಆಗ್ತಲ್ಲ. ಆಮೇಲೆ ಅದರಿಂದ ಮೇಜರ್ ಆ ಡಾಕ್ಟರ್ ಕಡೆ ಕುಯಿಸ್ಕೊಳ್ಳೋ ಬದಲಿಗೆ ಇದು ನನಗೆ ಬೆಟ್ರಲ್ಲ ಎಷ್ಟೋ. ಸೊ ಅದು ಒಂದು ಭಾಳ ಬೆನಿಫಿಟ್ ಇದೆ, ವಿತೌಟ್ ಹಾರ್ಮಿಂಗ್ ಎನಿ ಕೈಂಡ್ ಆಫ್ ಒಂದು ಸಣ್ಣದ ಒಂದು ಏನೂ ಪೇನ್ ಆಗ್ಲಾರ್ದಂಗೆ ನಮ್ಮ ಪೇನ್ಸ್ ಒಳಗಡೆನ ಒಂದು ಸರ್ಜಿಕಲ್ ಸ್ಟ್ರೈಕ್ ಮಾಡ್ತೈತಿ. ಒಂಥರ ಬೆಸ್ಟ್ ಒಂದು ಪಿಟಿ ಮಷೀನ್ ಒಂದು ಸಖತ್ತಾಗಿದೆ. ಬಟ್ ಐ ಲವ್ ದಿಸ್ ಆ್ಯಂಡ್ ಐ ಲವ್ ದಿಸ್ ಸೆಮಿನಾರ್. ಥ್ಯಾಂಕ್ ಯು ಸೋ ಮಚ್.